ಈ ಬಟ್ಟೆ ಅದಾಗೋದನ್ನು ಎತ್ಲಾಗೋದನ್ನು ಅನ್ನತ್ತು ಎಲ್ಲ ಒಂದು ಸಾಸಿನ ತಳೆ ಇದ್ದು ಕೊಯ್ದಿಕ್ಕಿದ್ದೀನಿ ಬತ್ತಾನೆ ಅಂತಂದು ಹೇಳಿ ಹೋಗಿ ಮಾರ್ಕೊಂಬತ್ತಾನೆ ಅಂತಂದು ಹೇಳಿ ಯಾಕನ ಆಗುತ್ತೆ ಬಟ್ಟೆ ಸೊಪ್ಕ ಮೈ ಸೊಪ್ಕ ಎಣ್ಗ ಬೇಕಿ ಪಟ್ನಕ ಅಂತಂದು ಅಂದರೆ ಪತ್ತೇನೇ ಇಲ್ಲ ಹಂಗೇನೆ ಅದಾಗೋದನು ಈ ಹುಡುಗನು ಎತ್ಲಾಗ ಹೋಗೈತೆ ಕರ್ದು ಬಂದನು ಅಂತಂದ್ರೆ ಅಯ್ಯೋ ಸಣ್ಣ ಹಣ್ಣು ಬಿಡಲಿ ಅವ್ರಿಗೊಂದು ಇವ್ರಿಗೊಂದು ಬಂದವ್ರಿಗೆಲ್ಲ ಸಂಬಂಧಿಕರಿಗೂ ಒಂದೊಂದು ಕೊಟ್ಟು ಬೆಳೆದು ಬರೀ ಹಿಂಗೆ ಪಲ್ಲಾರ ಮಾಡ್ದಂಗೆ ಆಗುತ್ತೆ ನಮಗೆ ನೋಡಿದ್ರೆ ಜೀವನ ಮಾಡೋಕ್ಕೆ ಕಷ್ಟ ಯಾಕನ ಒಂದು ಬಿಟ್ಟು ಹಿಂಗೆ ಮಾಡ್ಕೊಂಬರೋಣ ಅಂತಂದು ಹೇಳಿ ನಾನಂದರೆ ಅಲ್ಲಿ ಸ್ಕೂಲ್ ತಕ್ಕೆ ತಗೊಂಡೋದ್ರೆ ಹುಡುಗರು ಮಕ್ಕಳು ಚಿಲ್ಲರೆ ತಾಂತಾರೆ ಆ ಮೂಡೇನೇ ತಗೊಳ್ರಿ ಅಂತಂದರೆ ನಮ್ಗೊಂದು ಕೊಡಲಿಲ್ಲ ಮತ್ತೆ ಬಿಡ್ತಾವೆ ನಮ್ಗೊಂದು ಕೊಡಲಿಲ್ಲ ಅಂತಂದು ಹೇಳಿ ನಿಷ್ಠುರ ಮಾಡ್ತಾರೆ ಕೊಯ್ದು ಮಾಡ್ಕೊಂಬರ್ಬೇಕು ಈ ಕಾಲದಾಗ ಏನು ಬಹುಮಾನಕ್ಕೆ ಕೊಡೋಕೋದ್ರೆ ನಮ್ಮದು ಜೀವನ ನಡಿಬೇಕಲ್ಲ ಎಲ್ಲ ಸಂಬಂಧಿಕರಿಗೂ ಕೊಡಬೇಕು ಊರಗಳರಿಗೂ ಕೊಡಬೇಕು ಅಯ್ಯೋ ಅಳಿಸ್ಕೊಂಡು ಬಿಟ್ಟಿದ್ವಿ ನಮ್ಗೊಂದು ಕೊಡ್ರಿ ಒಂದು ಮೂಡೆ ಕೊಡ್ರಿ ಅಂತಂದು ಅಂತಾರೆ ಅದಕ್ಕೆ ಕೊಯ್ದಿಕ್ಕಿದ್ದೀನಿ ನಾನು ಕೊಯ್ದು ಯಾಕನ ಆಗುತ್ತೆ ಒಂದು ಬಟ್ಟೆ ಸೊಪ್ಪು ಮೈ ಸೊಪ್ಪು ಎಣ್ಣೆ ಬೆಣ್ಣಿಗೆ ನಮ್ದೇನು ಜೀವನ ಮಾಡೋದು ಕಷ್ಟ ಅಂತಂದು ಹೇಳಿ ಎತ್ಲಕ್ಕೆ ಹೋಗ್ಬೇಕು ಕಣ ನೀವು ಅಜ್ಜ ಮಾಡ್ಕೊಂಬದು ನಾನು ಅಂದರೆ ಅಲ್ಲ ಕಂಡ್ರೆ ಹುಡುಗ ಎಲ್ಲಿಗೆ ಹೋಗಿದ್ದಲ್ಲ ಎತ್ತಾಗೋದನು ಇಟ್ಟತ್ತಾದ್ರೂ ಪತ್ತಿಲ್ಲ ವಜ್ಜನೂ ಇಲ್ಲ ಏನಿಲ್ಲ ಎತ್ತಗೋದು ನಾವು ಅಜ್ಜ ಹೋಗಿ ಅಳಿಸ್ತಾನ ಮಾಡ್ಕೊಂಬಂದನು ಅಂತಂದ್ರೆ ಎತ್ತಗೋದ್ನ ವಜ್ಜ ಬಲಿಲ್ವೇನ ತಾತಿನ ಎತ್ಲಾಗ ಹೋಗುತ್ತಜ್ಜೆ ಅಲ್ಲೆಲ್ಲ ಹೋಟ್ಲು ತಗೋ ಪಾಟ್ಲ ಕಾಫಿ ಪಾಠ ಕುಡಿಯೋಕ್ಕೆ ಹೋಗಿರುತ್ತೆ ಬಿಡಿ ಸೇರ್ಕೊಂಡು ಕೂಕೊಂಡಿರುತ್ತೆ ಇಲ್ಲೆಲ್ಗೆ ಹೋಗಿರುತ್ತೆ ಹೋಗಿ ಕರ್ಕೊಂಬರಕ್ಕೆ ನೀನು ಹೋಗಿ ಇನ್ನೇ ಕೂಕೊಂಡ್ರೆ ಅವಾಜ್ ಬರಲ್ಲ ಒಂಬತ್ತಕ್ಕ ಬರೋದಿಲ್ಲ ಅವಾಜ್ ಏನು ಗೊತ್ತು ನೀನು ಅಡ್ಡಾಗಲೇ ಹೇಳ್ಬೇಕು ಇಲ್ಲ ರಾತ್ರಿ ನೀ ಹೇಳ್ಬೇಕು ಹಿಂಗೆ ಆಳ್ತಾನ ಇದ್ದಾವೆ ಮಾಡ್ಕೊಂಬರೋಣ ಅಂತಂದು ಹೇಳಿ ನಿನ್ನೆಟಿಗೆ ನೀನು ಕೊಯ್ದಿಕ್ಕಿರ ಅವಾಜ್ ಇನ್ನೇನು ಕಾಫಿ ಕುಡ್ಕೊಂಡು ಬಿಡಿ ಸೇದಿ ಅಡುಗೆ ಆಗತಕ್ಕ ಬರಲ್ಲ ಬಿಡು ಅವಾಜ್ ಹೋಗ ಕರ್ಬರಾಗ ಹೋಗಿ ಸ್ಕೂಲು ತಕ್ಕೂನು ಅಲ್ಲೆಲ್ಲ ಊರಕ್ಕೆಲ್ಲ ತಗೊಂಡೋದ್ರೆ ಚಿಲ್ಲರೆ ಮಾಡ್ಕೊಂಬಂದ್ರೆ ಈಟ ಊಟ ದುಡ್ಡಾಗುತ್ತೆ ಹೋಗಿ ಕರ್ಕೊಬರಾಗ ಅವಜ್ಜನ ನೀನು ಹೋಗಿ ಮಾಡ್ಕೊಂಬರಿರಿ ಅಂತೆ ಅಲ್ಲೆಲ್ಲೇ ಇರುತ್ತೆ ನೋಡ್ಕೊಂಬರಬೇಕು ರಂಗ ಜರ್ಮನ್ ತಗ ತಿಮ್ಮ ಜರ್ಮನ್ ತಗ ಹೋಟ್ಲ್ ತಗ ಅಂಗಡಿ ತಗ ಕಾಲ್ ಮಕ್ಕಳಕ್ಕೆ ಕೂಕೊಂಡು ಬಿಡಿಸಿ ಎತ್ತಿರ್ತಾನೋ ಕರ್ಕೊಂಬರ್ಗ ಹೋಗಿ ಹೋಗಿ ಬೈತಿತ್ತು ಬರಜ್ಜ ಅಂತಂದು ಅಲ್ಕಂಡು ಕೆಂಚಮ್ಮ ಅಲ್ಲೆಲ್ಲ ನಾನು ಹೋಟ್ಲು ತಗ ಇಲ್ಲ ನಿಮ್ಮ ಮನೆ ಕಡಿಕ ಎತ್ಲಕ ನನ್ನ ಮಜ್ ಬಂದಿದ್ದೇನೆ ಕೆಂಚಮ್ಮ ಅಲ್ಲೆಲ್ಲ ಇದ್ನೇನಮ್ಮ ಬಿಡಿ ಗಿಡಿ ಸೇರ್ಕೊಂಡು ಕಪ್ಪಿ ಪಪ್ಪಿ ಕುಡ್ಕೊಂಡು ಈಟತ್ತಾದ್ರೂ ಪತ್ತಿಲ್ವಲ್ಲಮ್ಮ ಇದ್ನೆ ಅಲ್ಲೆಲ್ಲ ನಮ್ಮ ಹುಡುಗನ ಕಳಿಸ್ತೆ ಆ ಹುಡುಗನ ಈಟ ತಕ ಹೂವು ಕಾಯಿ ಅಂತ ಏನೂ ಬರಲೇ ಇಲ್ಲ ಅಲ್ಲೆಲ್ಲ ನಿದ್ನೆ ನಮ್ಮ ಅಜ್ಜ ಇಲ್ಲಮ್ಮ ಇವತ್ತು ತೆಟ್ಲಾಗ ಬರಲಿಲ್ಲ ನಿಮ್ಮ ಹುಡುಗನ ಈಗೆಲ್ಲ ನನಗೆ ಎದುರಿ ಸಿಕ್ತಮ್ಮ ಅಲ್ಲೆಲ್ಲ ಓದ್ತು ಕದ್ಬರಕ್ಕೆ ಓದ್ತೇನೆ ಯಾಕೆ ಈ ಪಾಟಿನ ತರಡ್ತೀಯ ವಜ್ಜನ ಹುಡುಕಾಡ್ತೀಯ ಯಾಕಮ್ಮ ಈ ಈಟ ತಕನ ಈಸ್ತಿ ಒಂಬತ್ತಕ ಹೋಗಿ ಬಂದ್ರು ಏನು ಕೇಳ್ತಿರ್ಲಿಲ್ಲ ಇವತ್ತು ಯಾಕೆ ಹಿಂಗೆ ಈ ಪಾಟಿ ಅಜ್ಜಿಲ್ಲ ಅಂತಂದಂತೀಯ ಯಾಕೆ ಇಲ್ಕೊಂಡು ಕೆಂಚಮ್ಮ ಎದ್ದಾಗೋದ ನಾವು ಅಜ್ಜ ಬರಲಿಲ್ಲ ಅದಕ್ಕೆ ಕೇಳಿದೆ ಸುಮ್ಮನೆ ಕೇಳಿ ನಮ್ಮ ಮತ್ಲಾಗೆ ನಾನು ಬಂದಿತ್ತೇನೋ ಅಂತಂದು ಹೇಳಿ ಕೇಳಿದೆ ಹೌದೇನು ಇವತ್ತೆಲ್ಲಿ ಕಾಣಲಿಲ್ಲಮ್ಮ ಬಂದಿದ್ರೆ ಹೇಳ್ತಿದ್ದೆ ನಾನು ಇಲ್ಲಿ ಇವ್ರ ಮತ ಟೈಲರ್ ಮತಕ್ಕೆ ಹೋಗಿ ಒಂದು ಜಾಕೆಟ್ ಎಲ್ಲ ಹಾಕಿದ್ದೆ ಇಸ್ಕೊಂಬರೋಣ ಅಂತಂದು ಹೇಳಿ ಹೋಗ್ತಿದ್ನಮ್ಮ ಎಲ್ಲೋ ಅಳಿಸ್ನಾನ್ ಕೊಯ್ದಿರೋದು ವಾಸನೆ ನಾರತ್ತೆ ಕಣ್ಣು ನಿಂಗಜ್ಜಿ ನಿಮ್ಮ ಮನೆಗೆಲ್ಲ ಅಳಿಸ್ನಾನ್ ಕೊಯ್ದಿರ್ಬೇಕಮ್ಮ ಗಮ್ಮ ಅಂತೈತೆ ಕೊಯ್ದಿದ್ದೀಯೇ ಕೊಯ್ದಿದ್ರೆ ನನಗೊಂದು ಹೇಳ್ಕೊಂಡು ನಿಂಗಜ್ಜಿ ನೋಡಿ ನಾವು ಯಾಕನಾಗುತ್ತೆ ಅಂತಂದು ಹೇಳಿ ಕೊಯ್ದಿಕ್ಕೊಂಡಿದ್ರೆ ಅಲ್ಲೇ ವಾಸನೆ ಕಂಡು ಹಿಡಿದ್ಬಿಟ್ರಿ ಕೆಂಚಮ್ಮ ಅದೇನೇ ಅಳಿಸ್ನಾನ್ ಕೊಯ್ದಿದ್ದೀಯ ಅಂತಂದೇಳಿ ನಾವು ಎಲ್ಲ ನೈಟ್ ಖರ್ಚಿಗಾಗುತ್ತೆ ಅಂತಂದೇಳಿ ನಾನು ಕೊಯ್ದಿಕ್ಕಿದ್ರೆ ನಮ್ಗೊಂದು ಹೇಳ್ಕೊಡು ಅಂತೆ ನಾವು ಎಷ್ಟು ಕಷ್ಟಪಟ್ಟು ಗಿಡ ಸಾಕಿರ್ತೀವಿ ನೋಡು ಪುಕ್ಷಟೆ ತಿಂಬರ್ಗೆ ಅನ್ನ ಐತೈತೆ ನಮ್ಗೆ ಹೇಳ್ಕೊಡು ಅಂತೆ ದುಡ್ಡು ಕೊಡ್ತಾ ಅದು ಯಾಕೆ ಅಂದೆ ಕಣ್ಣು ನಿಂಗಜ್ಜಿ ಕೇಳಿಸ್ಲಿಲ್ಲ ಯಾಕೆ ತೊಂಬಲಿಲ್ಲ ನಾವು ನೆನ್ನೆ ದಿನ ಕೊಯ್ದಿದ್ವಿ ಕಣ್ಮನಿ ಅದು ಸೆತ್ಲಿತ್ತಲ್ಲ ಅದನ್ನ ದನ್ಗಾಗುತ್ತೆ ಅಂತಂದೇಳಿ ನಮ್ಮ ಅಜ್ಜ ಅಲ್ಲಿಗೆ ಬಾನ್ಗೆಕ್ಕೆ ಹಾಕಿತ್ತು ಅದು ಎಲ್ಲ ನಾತೈತಿ ನೆನ್ನೆ ದಿನ ಕೊಯ್ದಿದ್ವಿ ಕಣಮನಿ ಅದ್ರಾಗೆ ಎಲ್ಲ ಒಂದು ಹಿಡಿದು ತೊಳೆ ನಾವು ಎಲ್ಲನ ತಿಂದ್ವಿ ಕಣಮನಿ ಇದ್ದಿದ್ರೆ ಕೊಡ್ತಿದ್ದೆ ಯಾವಾಗ ತಿನ್ನೋಸಲಿ ಕಿತ್ಕೊಂಬರ್ತೀವಲ್ಲ ಅವಾಗ ಕೊಯ್ದ್ರೆ ಕೊಡ್ತೀನಿ ಹೇಳು ನೋಡೋಣ ಅಮ್ಮ ಅಜ್ಜಿಗೆ ಹೇಳಿದ್ದೀನಿ ಕಿತ್ಕೊಂಬ ಅಂತಂದು ಹೇಳಿ ತಂದಾಗ ಕೊಯ್ದ್ರೆ ನಿನ್ಗೊಂದು ಎರಡು ಕೊಡ್ತೀನಿ ಬಿಡು ಓಕೆ ನಾನು ಮದುವೆ ಇಟ್ಟು ಒಂದು ಜಾಕೆಟ್ ಅವಲಕ್ಕಿದ್ದೆ ಇಸ್ಕೊಂಬರೋಣ ಅಂತಂದು ಹೇಳಿ ಹೋಗಿದ್ದೆ ತೊಂದರೆ ಕೊಡಂಗ ನಮ್ಗೊಂದಿನ ಒಂದು ಮೂಡೇನಾದರೂ ಕೊಡು ಒಂದು ಸಣ್ಣದೊಂದು ನಮ್ಗೊಂದು ಮಸ್ತ ಬೆಳಿತೀರಿ ನಿಮ್ಮದ್ರಾಗೇನು ಬಿಡ್ತಾವೆ ಇದ್ದೇನ ಪಾಪ ನಿಮ್ಮ ಅಜ್ಜ ಅಲ್ಲೆಲ್ಲ ನಾನು ಕರ್ಕೊಂಬರ್ಲಿಲ್ವಲ್ಲ ಬರೀ ಕೈಯ ಬಂದೆಲ್ಲ ಇರ್ಲಿಲ್ವೇನ ಅಲ್ಲೆಲ್ಲ ನಾನು ನೋಡ್ಕೊಂಬರ್ಲಿಲ್ವೇನ ಬೀಡಿ ಪಡಿ ಸೇರ್ಕೊಂಡು ಕೂಕೊಂಡಿರ್ತಿದ್ದೆ ಯಾರ ಮತ್ತಾಗ ನಾನು ನೋಡ್ಕೊಂಡು ಕರ್ಕೊಂಬರ್ತಾನೆ ಅಂತಂದ್ರೆ ಬರೀ ಕೈಯ ಬಂದೆಲ್ಲ ನೀನು ಅಜಯ್ ಅಲ್ಲಿ ಎಲ್ಲರ ಮತ್ತಾಗ ನೋಡ್ಕೊಂಬಂದೆ ಅಲ್ಲೆಲ್ಲೂ ಇಲ್ಲ ಅಜ್ಜ ಎತ್ಲಾಗ ಹೋಗೈತೆ ಇದ್ದಿದ್ರೆ ಕರ್ಕೊಂಬರ್ತಿದ್ದೆ ನೋಡಿ ನಾನು ನೀನು ಹೋಗೋಣ ನಾನೆಲ್ಲನ ಕೂಗ್ತೀನಿ ನೀನು ಓದ್ಕ ಮಾಡ್ಕೊಂಡು ಬರೋಣ ನಡಿ ಹೋಗೋಣ ಅಲ್ಲ ನೋಡು ಕೆಂಚಮ್ಮನ ನಾನು ಎಷ್ಟು ಕಷ್ಟಪಟ್ಟು ಕೊಯ್ದಿಕ್ಕಿ ನಮಗೆ ಯಾಕನ ಹೆಣ್ಗ ಬೆಣ್ಗ ಬಟ್ಟೆ ಸೊಪ್ಪು ಮೈ ಸೊಪ್ಪು ಆಗುತ್ತೆ ಅಂತಂದು ಹೇಳಿ ತೋರೋಣ ಅಂತಂದು ಹೇಳಿ ಮಾರ್ಕೊಂಡು ಅಳಿಸ್ಕೊಂಡು ಕೊಯ್ದಿದ್ದೀರಾ ಅಂತಂದು ಹೇಳಿ ವಾಸನೆ ಹಿಡ್ಕೊಂಡು ಕೇಳ್ತಾಳೆ ಅವ್ಳಿಗೇನು ನಾವು ಬರೀ ಕೊಯ್ಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಹಂಗೇನೆ ಒಟ್ಟು ಹಳೆಣ್ಣೆ ಹೆಚ್ಚಿ ನಮ್ಮನೆಗೇನೆ ಯಾರೂ ಕೊಯ್ಯರಿಲ್ಲ ಏನಿಲ್ಲ ಇವೇನಿಲ್ಲ ಯಾರ ನಾವು ಬುಕ್ಕೊಂಡು ಬಂದರೆ ಅವ್ರಿಗೆ ಕೊಟ್ಟು ನಡಿ ಅಂತಂದವ ನಾನು ಹೆಂಗತ್ತ ಎಲ್ಲ ಕೊಯ್ದು ಇಕ್ಕಿದ್ದೀನಿ ನಡಿ ಪಾಪ ಹೋಗೋಣ ಮಾರ್ಕೊಂಬರೋಣ ಅಜ್ಜಿ ನನಗೊಂದು ಎರಡು ಕೊಡಜ್ಜಿ ಘಮ ಅಂತ ಕಣಜ್ಜಿ ನಾನು ತಿನ್ಕೊಡಜ್ಜಿ ತಿಂತ ಹಂಗೆ ಬರ್ತೀನಿ ಕೊಡಜ್ಜಿ ನನಗೊಂದು ಎರಡು
ಏ ಪಾಪ ನಡಿ, ಏನಾನ ಖರ್ಚಾಗಲಿಲ್ಲ ಅಂದರೆ ಎಷ್ಟು ಉಳಿತಾವ ಅವನ್ನ ತಿಂಬಿವೆಂತೆ. ಫಸ್ಟ್ಗೇನೆ ದೊಡ್ಡ ದೊಡ್ಡವ ತಿಂಬಕ್ಕೋಬೇಡ, ಅಂಥವಿಂಥವು ಯಾರು ತಾಮ್ದಲ್ಲೇ ಬಿಡ್ತಾರಲ್ಲ ಅಂಥವ ತಿಂಬಕ್ಕಾಗುತ್ತೆ. ದುಡ್ಡ ಆಗ್ತೈತೆ ನೋಡಿ, ದುಡ್ಡು ಮಾಡ್ಕೊಂಡು ಬರೋಣ ನಡಿ. ಮಾಡ್ಕೊಂಡು ಯೋಸ್ ಬೆಳೆದ್ರೂ ಬರೀ ಪುಕ್ಷಟೇರಿಗೆ ಕೊಡೋಕ್ಕೆ ಆಗ್ತವೆ. ಬರೀ ಅವರು ಇವರಿಗೆ ಇಂತಾರೆ ಪುಕ್ಷಟೇರು ಕೇಳ್ತಾರೆ. ಎಲ್ಲ ಕೂಗಲ್ಲ ಪಾಪ, ಸುಮ್ಮನೆ ಅಲ್ಲಿಂದ ಸುಮ್ಮನೆ ಬಂದೆಲ್ಲಲ್ಲ, ಏನಂತ ಕೂಗ್ತೀಯಾ? ಕೂಗ ಅಜ್ಜಿ ನೀನು ಒಂದ್ಸಲಿ ಕೂಗಜ್ಜಿ. ನೀನು ಹೆಂಗೆ ಕೂಗ್ತಿ ಹಂಗೆ ನಾನು ಕೂಗ್ತೀನಿ. ಕೂಗಜ್ಜಿ ನೀನು ಫಸ್ಟ್. ಅಳಿಸ್ನ ಹಣ್ಣು ಬರ್ರಮ್ಮ, ಎಲ್ಲ ಒಳಗಿರಲ್ಲಮ್ಮ ಬರ್ರಮ್ಮ, ಅಳಿಸ್ನ ಹಣ್ಣು ಬಂದವೆ. ಕಣಜ್ಜಿ ಹಿಂಗೆ ಕೂಗಿರ ಯಾರು ಬರ್ತಾರೆ? ಸರಿಯಾಗಿ ಧ್ವನಿ ಎತ್ತಿಸಿ ಕೂಗಬೇಕು, ಜೋರಾಗಿ ಕೂಗಬೇಕು. ಇಷ್ಟು ರೂಪಾಯಿ ಅಂತಂದು ಹೇಳಿರೆ ಎಲ್ಲ ಒಳಗಿದ್ದರು ಬರ್ತಾರೆ. ನೀನು ಅದನ್ನ ಬಿಟ್ಟು ಬರೀ ಅಳಿಸ್ನ ಹಣ್ಣು ಅಂತ ಗಂಟ್ಲಾಗೆ ಮಾತಾಡಿರಿ ಯಾರು ಬರ್ತಾರೆ? ಜೋರ ಕೂಗು. ನಾನು ಇದನ್ನ ತಲೆ ಮೇಲೆ ಹೊತ್ಕೊಂಡು ನೀನು ಕೂಗಕ್ಕೆ ಹೋಗೋಣ. ನೀನು ಕೂಗು ಕೂಗು, ನೀನು ಅದೇನು ಕೂಗ್ತೀಯ ಕೂಗು. ಅಜ್ಜಿ ಎಷ್ಟು ರೂಪಾಯಿ ಅಂತ ಹೇಳ್ಬೇಕು ಪಾಪ? 10 ರೂಪಾಯಿಗೆ 4 ಅಂತ ಕೂಗು. ಅಳಿಸ್ನ ಹಣ್ಣು 10 ರೂಪಾಯಿಗೆ 4, 20 ರೂಪಾಯಿಗೆ ತಗೊಂಡ್ರೆ ಇನ್ನೂ ಒಂದು ಹೆಚ್ಚಾಗಿ ಹಾಕಿ ಕೊಡ್ತೀವಿ. 8 ಅಲ್ಲ 10 ಕೊಡ್ತೀವಿ. 20 ರೂಪಾಯಿ ತಗೊಂಡ್ರೆ 10 ಅಲ್ಲ ಕಣ್ಣ ಪಾಪ. 10 ರೂಪಾಯಿ ತಗೊಂಡ್ರೆ 4 ಆದರೆ 20 ರೂಪಾಯಿ ತಗೊಂಡ್ರೆ 8 ಅಲ್ವೇನೋ? 10 ಅಂತಂದು ಹೇಳ್ತೀಯಲ್ಲ ನೀನು. ಇನ್ನು 2 ಹೆಚ್ಚು ಕೊಡೋಣ. ನಾವು ಎಷ್ಟು ಕಷ್ಟಪಟ್ಟಿರುತ್ತೋ ಬಂದು ಹೋಗಿ ಹೊಲಕ್ಕೆ ಹೋಗಿ ಬೆಳೆದು ಕಿತ್ಕೊಂಬಂದು ಕೊಯ್ದು ಎಲ್ಲ ಓದ್ಕೊಂಡು ತಿರ್ಗಾದು ಮಾರಕ್ಕೆ ಬಂದಿರೋದು. ಪೇಟೆಗೆಲ್ಲ 8 ಟನ್ ರೇಟ್ ಇರುತ್ತೆ. ನೀನಂತೂ ಸುಮ್ಮನೆ 10 ರೂಪಾಯಿಗೆ 4 ಅಂತ ಕೂಗಪ್ಪ. ಅಲ್ಕಂಡು ನಿಂಗಜ್ಜಿ ನಿಮ್ಮದ ಬಿಟ್ಟಿದ್ವಿ ಅಳಿಸ್ನಣ್ಣು. ನಿಮ್ಮ ಮರ ಇದಾವೇನು ಈ ಸಂದು ಎಂಥ ಸನಕದ ಒಂದು ರಾಸಿ ಇಷ್ಟಪ್ಪ ತೊಳೆ ಇದಾವಲ್ಲಮ್ಮ. ಹೆಂಗೈದಾವೆ ಹಂಗೇನೆ ನಾನು ನೋಡಿದರೆ ಒಂದು ಮೂಡೆನೇ ತಾಂತಿದ್ದಮ್ಮ. ಎಂಥ ಸನಕದವೆ. ಹೆಂಗೆ ಕೊಡ್ತೀಯ ರೇಟು? ಎಲ್ಲ ನಿಂಗಜ್ಜಿ ನಾನು ಕೇಳಿದ್ದೀನಿ. ಅಳಿಸ್ನಣ್ಣು ವಾಸನೆ ಗೊತ್ತೈತಲ್ಲಮ್ಮ ಅಂತಂದು ಹೇಳಿ ನೆನೆ ದಿನ ಕೊಯ್ದಿದ್ವಿ ತಿಂದ್ವಿ. ಆ ಸತ್ಲು ದನ್ಗಾಕಕ್ಕೆ ನಮ್ಮ ಅಜ್ಜ ಕೊಟ್ಟಿಕ್ಕೈತೆ ಅಂತಂದು ಹೇಳಿದ್ದ ನಿಂಗಜ್ಜಿ. ನಾನೇನು ದುಡ್ಡಿಗೆ ತಾಂತಿದ್ದೆ ಏನು ಪುಕ್ಷತೆ ಕೇಳ್ತಿದ್ದೆ ನಾನೇನು? ನೋಡು ನೆನೆ ದಿನಲೇ ತಿಂದ್ವಿ ಅಂತಂದಂಬದ. ಈಗ ನೋಡು ಮಾರಕ್ಕೆ ಬಂದಿರೋದು ಮೊಮ್ಮಗನ ಕರ್ಕೊಂಡು. ಎಲ್ಲ ಕೆಂಚಮ್ಮ ನಾನು ಅಲ್ಲಿ ಇಸ್ಕೊಂಡು ಹೋಗಿದ್ದೀವಿ ಅಂತಂದ್ರೆ ಇಲ್ಲಿಗೂ ಬಂದಲ್ಲ. ನಾನು ಸುಳ್ಳು ಹೇಳಿದೆ ನಿನಗೆ. ಏನು ಅಂದ್ಕೊಂಡು ಏನೋ ನಾವು ನೆನೆದಿಂದಲೇ ಕೊಯ್ದು ತಿಂದ್ವಿ ಅಂತಂದು ಹೇಳಿ ಇಲ್ಲಿಗೂ ಬಂದುಬಿಟ್ಟ. ಹೇಳ್ತೀನಿ ತಡಿ, ನಮ್ಮ ಅಜ್ಜ ಹೊಲ್ದಾಗೆ ಕೊಯ್ಕೊಂಬಂದಿತ್ತು ಅಂತಂದು ಹೇಳಿ ಹೇಳ್ತೀನಿ. ಕೆಂಚಮ್ಮ ನೀನು ಆವಾಗಲೇ ಕೇಳಿದೆ, ನಾನಿಲ್ಲ ಅಂದೆ. ನೀನು ಬೇಜಾರಾಗಬೇಡ. ನಮ್ಮ ಅಜ್ಜ ಹೊಲ್ದಾಗ್ಲಿದ್ದಾನ ಕೊಯ್ಕೊಂಡು ತಾಂಬಂದಿತ್ತು. ಹಂಗಾಗಿ ನಾನು ಇದಕ್ಕೆ ಶಾನಿದ್ದು ನೆನೆದಿನ ತಿಂದಿದ್ವಿ, ಮಾಡ್ಕೊಂಬರೋಣ ಯಾಕನ ಆಗುತ್ತೆ ಅಂತಂದು ಹೇಳಿ ಬಂದೆ. ನೀನು ಇಟ್ಲೆ ಬಂದೆ. ನಮ್ಮ ಅಜ್ಜನೂ ತಗೊಂಡು ಕೊಯ್ಕೊಂಡು ಬಂತು ಹೊಲ್ದಕ್ಕೆ ಹೋಗಿದ್ದೆ ಅಂತಂದು ಹೇಳಿ ನಾನು ಹೋಟ್ಲ್ ಪಾಟ್ಲ್ ಇತ್ತೇನೆ ಅಂತಿದ್ದೆ. ಇಲ್ಲ ಅಂದ್ರೆ ಆಸ್ತಪ್ಪಂದು ಬಿದ್ದಿತ್ತು, ನಾನು ಅಲ್ಲೇ ಕೊಯ್ಕೊಂಡು ತಾಂಬಂದೆ ಅಂತಂದು ಹೇಳಿ ಇಟ್ಕೊಂಡು ಕೆಂಚಮ್ಮ ಬೇಜಾರಾಗಬೇಡ. ಆದರೆ ಬೇಜಾರಾಗೋದು ಏನೈತೆ ಹೇಳಕ್ಕ? ಏನು ದುಡ್ಡು ಕೊಟ್ಟು ತಮ್ಮತಕ್ಕೇನಂತೆ 20 ರೂಪಾಯಿ ಅಂತಂದರೆ ನಾವು ದುಡ್ಡು ಕೊಟ್ಟೆ ತಾಮದು. ನೀವೂ ಏನು ಬೆನ್ಮೇಲೆ ಬೆಳೆಯಲ್ಲ. ನೀವೂ ಅದನ್ನು ಆರೈಕೆ ಮಾಡಿ ಕಾದು ಕಟ್ಲೆ ಮಾಡಿ ತಾಮದು ಐತೆ ಅಂತಂದಿದ್ರೆ ಒಂದು ಮೂಡೆನೇ ತಾಂತಿದ್ದೆ. ನಾನು ದುಡ್ಡಿಗೆ ತಾಂತಿದ್ದೆ. ನಾವು ಈಗ ಯಾರು ಪುಕ್ಷಟೆ ಏನು ಯಾರು ಕೇಳೋದಿಲ್ಲ ಹೇಳು. ಮೊದ್ಲಿನ ಕಾಲದಂಗೆ ಏನು ಈಗ ಪುಕ್ಷಟೆ ಕೇಳೋದಿಲ್ಲ, ಪುಕ್ಷಟೆ ಯಾತು ಮಾಡೋಕ್ಕೂ ಹೋಗಲ್ಲ. ಮೊದ್ಲಿನ ಕಾಲದಂದರೆ ಬಂದು ನಿನ್ನ ಮನೆ ಬಕ್ಲಾಗೆ ಯಾರನ್ನ ಒಂದು ಬದುಕು ಮಾಡೋರು ಯಾತನ ಕೊಡೋರು. ಮಾವಿನಕಾಯಿ ಹಸಿಕಾಯಿ ಕಾಯಿ ಅಂಥವು ಹತ್ರ ಬಂದಾನೆ. ಈಗ ಯಾರು ಕೇಳಲ್ಲ ಹೇಳಿ, ಎಲ್ಲರೂ ದುಡಿಯೋಕೆ ಹೋಗ್ತಾರೆ. ದುಡ್ಡು ಕೊಟ್ಟೆ ತಾಮದು, ಯಾರು ತಾಮದು ಇಲ್ಲ. ಈಗ ನಿಂಗಜ್ಜಿ 10 ರೂಪಾಯಿಗೆ 4 ಅಂದ್ಬೇಡ, 6 ಮಾಡಿ ಕೊಡು. ಅವನು ಒಂದು 50 ರೂಪಾಯಿ ನಾವು ತಾಂತೀವಿ. ನಾನೊಂದು 50 ರೂಪಾಯಿ ನಾವು, ಈ ಕೆಂಚಕಾಯಿ ಒಂದು 50 ರೂಪಾಯಿ ನಾವು. ಆ ಬಾನು ಬೇರೆ ಹೇಳಿದ್ಲು, ಯಾರನ್ನ ಅಳಿಸ್ಕೊಂಡು ಬಂದರೆ ಹೇಳಕ್ಕ ಮೂಡೆನೇ ತಾಮನ ಅಂತಂದು ಅಂತಿದ್ದೆ. ಮೂಡಿದ್ರೆ ಮೂಡೆನೇ ಕೊಡು, ಇಲ್ಲಾಗೆ ತೊಳೆ ಒಳ್ಳೆ ಸನಕದವೇ ಕೊಡು, ತಾಂತೀವಿ 6 ಮಾಡಿ. ಅಮ್ಮನಿ ಲಸ್ಮಕ್ಕ ಇವು ನಾಟಿವು ಕಣೆ. ನಾವೇನು ಅದೇನಕ್ಕೇನು ಪೌಡ್ರು ಗಿವ್ಡ್ರು ಯಾತು ಹಾಕಿಲ್ಲ. ಎಂಥ ಒಳ್ಳೆ ಹಣ್ಣು ಹಂಗೇನೆ ಒಳ್ಳೆಗಳವು ಚೆನ್ನಾಗಿರ್ತವೆ. ಪೇಟೆಗೆ ಯಾವಾಗಲೂ ಕೊಯ್ದು ಯಾವಾಗಲೂ ಸೀಸ್ತಕ್ಕಾಕಿ ಇಕ್ಕೊಂಡು ಗ್ಲಾಸ್ನಾಗೆಲ್ಲ ನಾಣಮೂತ್ರಿ ಪಾಣಮೂತ್ರಿ ಮಾಡ್ತಾರೆ ಕಣೆ. ಇದೇ ತಾನೇ ಕೊಯ್ಕೊಂಡು ತಂದಿದ್ದೀವಿ. ಎಂಥ ಚೆನ್ನಾಗಿದ್ದಾವೆ. 10 ರೂಪಾಯಿಗೆ 4 ಸುಮ್ಮ ತಗೊಳ್ರಮ್ಮ. ನಾವು ಎಲ್ಲ ಕೊಯ್ದು ತಂದು ಮಾಡೋದಕ್ಕೆ ಹೆಂಗಿರ್ತವೆ ಒಳ್ಳೆಗಳವು ಹಣ್ಣು. ಪೇಟೆಗೆ ಹಿಂಗಿರ್ತವೆ ನಮ್ಮನೆ. ನೀನಂತೂ ಎಳೆಕಾಯಿ ಅಂತ ತಂದು ಎಲ್ಲ ಪೌಡ್ರು ದಿರಿಸಿ ಹಣ್ಣು ಮಾಡಿರ್ತಾರೆ. ಕಣ್ಣಿಂಗಜ್ಜಿ ನಾನೊಂದು 50 ರೂಪಾಯಿ ಲಸ್ಮಕ್ಕ ಒಂದು 50 ರೂಪಾಯಿ ನಾವು ತಾಂತೀವಿ. ಎಲ್ಲ ಇಲ್ಲೇ ಮುಗಿತವೆ, ಕೊಡು. ನಾವು ಚೆನ್ನಾಗಿರ್ತವೆ ನಾಟಿಗೂ ಅಂತಲೇ. ಮತ್ತೀಗ ಚೆನ್ನಾಗಿರ್ತವೆ ಒಳ್ಳೆಗಾದ್ರೆ ಅಂತಂದು ಹೇಳಿ ತಾಮದು. ಅದಕ್ಕೆ ಚೆನ್ನಾಗದಾವೆ. ಈಗೇನು ಮಸ್ತಾಗಿ ಬರ್ತವೆ ಪೇಟೆಗೆ. 25-30 ರೂಪಾಯಿ ಕೊಟ್ಟರೆ ಒಂದೊಂದು ಮೂಡೆನೇ ಕೊಡ್ತಾರೆ. ನೀನೇನು ಈ ಪಾಟಿ ರೇಟ್ ಹೇಳ್ತೀಯ? ಕೊಡು ಸುಮ್ಮನೆ ಚೆನ್ನಾಗದಾವೆ ಅಂತಂದ್ರೆ. ತಾತ ಒಜ್ಜಿ ಹುಡ್ಕ್ಯಾಡ್ ರೋಸ್ ದಿನ ಈಗ ಬರ್ತಿದ್ದಿ. ಎಲ್ಲಿ ಹೋಗಿದ್ದೀಯ ನೀನು? ನಾನು ಎಲ್ಲ ತಗೋ ಹುಡುಕಿ ಅಂಗಡಿ ಹೋಟ್ಲು ನಿಂಗಜ್ಜರ ಮನೆ ಲಕ್ಕಯ್ಯರ ಮನೆ ಎಲ್ಲಾರ ಮತಕ್ಕೂ ಹೋಗಿದ್ದೆ. ನೀನು ಅಲ್ಲಿರಲಿಲ್ಲ. ಬಾ ಈ ಒಜ್ಜಿ ನೋಡಲ್ಲಿ ಬೈತೈತೆ. ನಾನು ಎಲ್ಕೋಗೋಣ ಹೊಲ್ದ ಕಡೆಗೆ ಹೋಗಿದ್ದೆ. ಇನ್ನು ಈಗ ಗೊತ್ತಾಯಿದ್ದೀನಿ ಹೇಳು. ಅಗಳೇ ನನಗೆ ಆಚಾರಕ್ಕೆ ಅಜ್ಜನ ಇವಾಗಲೇ ಬರ್ಬೇಕೇನೆ. ಈ ಕೆಂಚಮ್ಗೆ ನಾನು ಸರಿ ಎಪ್ಸಿಗೆ ಬಿದ್ದೆ ನಮ್ಮ ಆಚೆ ಹೋಗಿ ಬಂದಿದ್ದ ಅಂತಂದು ಹೇಳಿ.
ಇಲ್ಲ ಕಣ್ಣ ಮಕ್ಕ 10 ರೂಪಾಯಿಗೆ 6 ಕೊಡೋಕ್ಕಾಗಲ್ಲ, ಇದು ಮಾಡಿ ತಗೊಳ್ರಿ ಸುಮ್ಮನೆ ಎಲ್ಲನ. ನಾವು ಚೆನ್ನಾಗಿರೋ ಹೊತ್ತಿಗೆ ತಂದಿರೋದು ಅಂತ ಇಂಥವೇನು ಸಣ್ಣವಲ್ಲ ಪಣ್ಣವಲ್ಲ, ಎಷ್ಟಿಷ್ಟು ತಕ್ಕ ಒಂದೊಂದು ತಾಳೆ ತಿಂದು ನೋಡು, ಒಂದು ತಾಳೆ ತಿಂದು ನೋಡಿ ಸಾಕಂಗೆ ತಿಂತಾ ತಿಮ್ಮ ನಮ್ಮಂಗೆ ಇದ್ದಾವೆ. ನಾನೇನು ಸುಳ್ಳು ಹೇಳ್ತೀನಿ, ನಾನು ಚೆನ್ನಾಗಿರೋ ಹೊತ್ತಿಗೆ ಮತ್ತೀಗ ನಾನು ಕೊಯ್ಕೊಂಡು ತಗೊಂಬಂದಿದ್ದು. ಅಲ್ಲಕ್ಕ ನಿಂಗಜ್ಜಿ ಅವ ಅಜ್ಜಿ ತಗೊಂಬಂದು ಅಂತ ಹೇಳ್ತೀವಿ, ಅವ ಅಜ್ಜಿನ ಈಗಿನ ಹೊಲಗಳಿದ್ದ ಬರ್ತೈತಿ. ನಿಂಗಜ್ಜಿ ನೀನು ಪುಕ್ಷತೆ ಕೇಳ್ತಾರೆ ಅಂತಂದು ಹೇಳಿ ನಾವೇನು ಪುಕ್ಷತೆ ಕೇಳ್ತೀವಿ ಅಂತ ನೋಡ್ಲಸ್ ಮಕ್ಕ. ಇವತ್ತಿನ ನಾನು ಆವಾಗಲೇ ಎದ್ದಾಗ್ಲೇನೆ ಹಂಗಂದೆ ಅವ ಅಜ್ಜನ ಹುಡುಕ್ಯಾಡ್ತಿತ್ತು, ಎಲ್ಲೋ ಅಳಿಸ್ಕೊಂಡು ಕೊಯ್ದಿರಂಗೈತೆ ಅಂತಂದು ಅಂದರೆ ಇಲ್ಲ ಕಣ ನೆಲಗಿನ ಕೊಯ್ದಿದ್ವಿ ತಿಂದ್ವಿ ಎಂಬುತ್ತೆ. ಈಗ ನೋಡಿರೆ ಅವ ಅಜ್ಜ ಅಲ್ಲಿ ಹೊಲಗಳಿದ್ದ ಕೊಯ್ಕೆ ಬಂದಿತ್ತು, ಅದಕ್ಕೆ ಮಾರಾಟ ಬಂದಿದ್ದೆ ಅಂತಂದು ಹೇಳಿ. ಈಗ ಯಾರು ಪುಕ್ಷತೆ ಕೇಳ್ತಾರಲ್ಲಸ್ ಮಕ್ಕ, ಯಾರು ಪುಕ್ಷತೆ ಕೇಳಲ್ಲ. ಏನಾಗಿ ಅವರಾಗಿ ಅವರು 2 ತಿಂಬ ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಇಲ್ತಿದ್ರೆ ಕೊಡುವಂತ ಇನ್ನು ಯಾರು ಹೋಗ್ತಾರೆ ಹೇಳಸ್ ಮಕ್ಕ. ಮತ್ತೆ ಉಂಕಣ್ಣಿಂಗಜ್ಜಿ ನೀನು ಹೇಳ್ಬೇಕು, ಇದಾವಮ್ಮ ಮಾರಕಲ್ಲಿ ಕೊಯ್ದು ಇಕ್ಕಿದ್ದೀವಿ ತಕ 10 ರೂಪಾಯಿಗೆ 4 ಅಂತಂದು ಹೇಳಿ ಹೇಳೋಣ. ನೀನಿನ್ನೇನು ಏನು ಕೊಟ್ಟರು ಒಂದು ಹೆಚ್ಚಾಗಿ ನೋಡಿರೋರು ಅಂತಂದೇಳಿ ಒಂದು ಹೆಚ್ಚಾಗಿ ಕೊಟ್ಟಿಯ, ಬೇಡ ತಿಂಬ ಕೊಟ್ಟರು ಒಂದು 2 ಕೊಟ್ಟಿ, ಹಂಗ್ಯಾಕೆ ಸುಳ್ಳು ಹೇಳೋದು ಕಲ್ತ್ಕೊಂಡಿದ್ದೀಯ. ಯಾರು ಏನು ಪುಕ್ಷತೆ ಕೇಳಲ್ಲ ಇವತ್ತಿನ ಕಾಲದಾಗೆ. ಮೊದಲಿನ ಕಾಲದಾಗ ಅಂದರೆ ಯಾರ ಮನೆ ಮಕ್ಳಿಗೆ ನಾವು ಹೋಗಿ ಬದುಕುಗಳು ಮಾಡೋರು, ಪುಕ್ಷತೆ ಕೇಳೋರು. ಏನು ಪುಕ್ಷತೆ ಬೇಡ, ನಾವು ದುಡಿಯೋದೇನು ಇಡ್ಲಿ ಬಡಿಗೆಲ್ಲ ದಿನ ನಾವು ದುಡಿತೀವಿ. 300-400 ರೂಪಾಯಿ ಒಪ್ಪಂದ ತಂದರೆ 500-600 ರೂಪಾಯಿ ದುಡ್ಕೊಂಬತ್ತೀವಿ. ಅಂಥದ್ದು ಇಂಥವು 2 ಗಂಟೆ ನೀನು ತಂದು ತಿಂಬಕ್ಕಾಗಲ್ವೇ, ಕೊಡು ಸುಮ್ಮನೆ. ಈಗ ಸರಿಯಮ್ಮ ನೀವು ಹೇಳಿದ್ದಕ್ಕಂದ್ರೆ ಆಗಲ್ಲ, 10 ರೂಪಾಯಿಗೆ 5 ಮಾಡಿ ತಗೊಳ್ರಿ, ತಲಾಕ 50-50 ರೂಪಾಯಿ ನಾವು. ಇನ್ನೊಂದು ಈಸ್ ಮಿಕ್ರೆ ಆ ಬಾನುಗೆ ತಾಂಡಿದ್ಲು ಅಂತಂದಲ್ಲ, ಅದೇ 50 ರೂಪಾಯಿ ಕೊಟ್ಟು ತಕ ನಾನು ಹೋಗ್ತೀನಿ, ಇಲ್ಲೇ ಖಾಲಿ ಆಗ್ತವೆ ಎಲ್ಲನ. ಹಣ್ಣು ಬೋಲ್ ಚೆನ್ನಾಗಿದ್ದಾವೆ ನೋಡಿದ್ರಲ್ಲ ವೀಕ್ಷಕರೇ. ಈಗ ಯಾರ ಮಂತಕ ನಾವು ಹೋದ್ರೆ ಏನಾರು ಕೇಳಿದ್ರೆ ಪುಕ್ಷತೆ ಕೇಳ್ತಾರೆ ಅಂತಂದು ಹೇಳಿ ಇಲ್ಲ ಅಂತಾರೆ. ಆದರೆ ಇವಾಗ ಯಾರು ಪುಕ್ಷತೆ ಕೇಳಲ್ಲ. ಇಂಥ ಅನುಭವ ನಿಮಗೂ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.